ಇದು ರೈತರು ಬಂದು 3 ರಿಂದ 4ನೇ ವರ್ಷಕ್ಕೆ ಇಳುವರಿ ಸ್ಟಾರ್ಟ್ ಆಗುತ್ತೆ ಇದನ್ನ ನಾಟಿ ಮಾಡಾದ್ಮೇಲೆ. ಸೊ ಇದನ್ನ ರೈತರು ಆರಾಮಾಗಿ ಬೆಳಿಬೋದು, ಇದಕ್ಕೇನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ಲ. ಆಮೇಲೆ ಇದನ್ನ ಉಪ ಬೆಳೆಯಾಗಿ ಬೆಳೀತಿರೋದು, ತೆಂಗಲ್ಲಿ ಅಡಿಕೆಲಿ ಎಲ್ಲ ಉಪ ಬೆಳೆಯಾಗಿ ಬೆಳೀತಿರೋದ್ರಿಂದ ನಿಮಗೆ ಅಡಿಷನಲ್ ಇನ್ಕಮ್ ಬರುತ್ತೆ ಈ ಬೆಳೆ ಬೆಳೆಯೋದ್ರಿಂದ. ಸೊ ನಿಮಗೆ ಏನಾದರೂ ಕೋಕೋ ಗಿಡಗಳು ಬೇಕು ಅಂತ ಅಂದ್ರೆ ಒಂದು ಗಿಡಕ್ಕೆ 12 ರೂಪಾಯಿ ಆಗುತ್ತೆ. ರೈತರಿಗೆ ಕೋಕೋ ಗಿಡಗಳನ್ನ ಕೊಟ್ಟು ಅವರಿಂದ ಬೆಳೆಸಿ ಅವ್ರು ಬೆಳೆದಿರೋಂತಹ ಈ ಬೀಜಗಳನ್ನ ತಗೊಂಡು ನಾವು ಅದನ್ನ ಪ್ರೊಸೆಸ್ ಮಾಡಿ ಚಾಕ್ಲೇಟ್ ಮಾಡ್ತಾ ಇರೋದು. ಇದು ರೈತರು ಬಂದು 3 ರಿಂದ 4ನೇ ವರ್ಷಕ್ಕೆ ಇಳುವರಿ ಸ್ಟಾರ್ಟ್ ಆಗುತ್ತೆ ಇದನ್ನ ನಾಟಿ ಮಾಡಾದ್ಮೇಲೆ. ನಿಮ್ಗೆ 4 ವರ್ಷ ಆದ್ಮೇಲೆ ಈ ತರ ಪಾಟ್ ಬಿಡುತ್ತೆ. ಈ ಪಾಟ್ ಬಿಟ್ಮೇಲೆ ಈ ಪಾಟ್ನ ಒಡೆದ್ರೆ ಇಲ್ಲಿ ನೋಡ್ಬೋದು ನೀವು, ಈ ಪಾಟ್ನ ಇದರಲ್ಲಿ ವೆಟ್ ಬೀನ್ಸ್ ಅಂತ ಕರೀತಾರೆ ಇದನ್ನ ವೆಟ್ ಬೀನ್ ಅಂತ ಕರೀತಾರೆ. ಈ ಬೀನ್ಸ್ ಏನಿರುತ್ತೆ ಇದನ್ನ ಒಂದು ಬ್ಯಾಸ್ಕೆಟ್ ಅಲ್ಲಿ ಹಾಕ್ತಾರೆ. ಒಂದು 3 ಮೆಥಡ್ಸ್ ಇದೆ. ಒಂದು ಬ್ಯಾಸ್ಕೆಟ್ ಮೆಥಡ್, ಇನ್ನೊಂದು ಹೀಪ್ ಮೆಥಡ್, ಇನ್ನೊಂದು ಫರ್ಮೆಂಟೇಷನ್ ಮೆಥಡ್ ಬಂದು ಟ್ರೇ ಮೆಥಡ್ ಅಂತ. ಸೊ ಈ ಮೂರಲ್ಲಿ ಏನಪ್ಪಾ ಅಂತ ಅಂದ್ರೆ ಫಸ್ಟ್ ಈ ಬ್ಯಾಸ್ಕೆಟ್ ಮೆಥಡ್ ಅಲ್ಲಿ ಏನ್ ಮಾಡ್ತಾರೆ, ಒಂದು 15 ರಿಂದ 20 kg ಅಷ್ಟು ಬೀಜ ಇತ್ತು ಅಂದ್ರೆ ಬ್ಯಾಸ್ಕೆಟ್ ಒಳಗಡೆ ಹಾಕ್ಬಿಟ್ಟು ಒಂದು ಗೋಣಿ ಚೀಲ ಮುಚ್ತಾರೆ. ಅದಾದ್ಮೇಲೆ ಅದ್ರಲ್ಲಿ ಲೋಳೆ ಎಲ್ಲ ಅರ್ಧೋಗುತ್ತೆ. ನೀವು ಇದ್ರ ಮೇಲೆ ನೋಡ್ಬೋದು, ಲೋಳೆ ಇದೆ ಇದ್ರ ಮೇಲೆ. ಈ ಲೋಳೆ ಎಲ್ಲ ಅರ್ಧೋಗುತ್ತೆ 5 days ಒಳಗಡೆ, ಫರ್ಮೆಂಟೇಷನ್ ಆಗುತ್ತೆ, ಅದನ್ನ ಕೊಳೆಯೋದು ಅಂತ ಹೇಳ್ತಾರೆ. ಈ ಲೋಳೆ ಎಲ್ಲ ಹೋಗ್ಬಿಟ್ಟು ಬೀಜ ಉಳ್ಕೊಳುತ್ತೆ 5 days ಆದ್ಮೇಲೆ. ಅದೇ 3rd ಡೇ ಇದನ್ನ ನೀಟಾಗಿ ಮಿಕ್ಸ್ ಮಾಡಬೇಕು. ನೀಟಾಗಿ ಮಿಕ್ಸ್ ಮಾಡಿದಾಗ ಅನರೋಬಿಕ್ ಫರ್ಮೆಂಟೇಷನ್ ಆಗ್ತಿದೆ, ಇದು ಏರೋಬಿಕ್ ಆಗುತ್ತೆ. ಅದಾದ ನಂತರ ಇದನ್ನ 5 days ಆದ್ಮೇಲೆ ಇದನ್ನ ತೆಗೆದು ಒಣಗಿಸ್ಬೇಕು. ಮಿನಿಮಮ್ 5 to 6 days ಒಣಗಿಸ್ಬೇಕು. ಇದು ಒಣಗಿಸಿದ್ಮೇಲೆ ಈ ತರ ಬೀಜ ಈ ತರ ಆಗಿರುತ್ತೆ. ಇದ್ರಲ್ಲಿ ನೋಡ್ಬೋದು ಸೌಂಡ್ ಜಲ್ ಅಂತ ಸೌಂಡ್ ಬರ್ತಿದೆ. ಇದು ಮಾಯಿಶ್ಚರ್ ಬಂದು 7% ಬರೋ ತನಕ ಒಣಗಿಸ್ಬೇಕು. ನಿಮಗೆ ಹಿಂಗ ಅಂದಾಗ ಸೌಂಡ್ ಬರ್ತಾ ಇದೆ ಅಂತ ಅಂದ್ರೆ ಇದು ಕರೆಕ್ಟ್ ಆಗಿ ಡ್ರೈ ಆಗಿದೆ ಅಂತ. ಈ ಬೀಜನ ರೈತರು ನಮಗೆ ಕೊಡ್ತಾರೆ. ನೀವು ಅವರೇಜ್ ಆಗಿ ಪ್ರೈಸು 400 to 600 rupees ಆ ತರ ಈಗ ಪ್ರೆಸೆಂಟ್ ಮಾರ್ಕೆಟ್ ರೇಟ್ ಅಲ್ಲಿ ಇದೆ. ಸೊ ಇದನ್ನ ರೈತರು ಆರಾಮಾಗಿ ಬೆಳಿಬೋದು, ಇದಕ್ಕೇನು ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ಲ. ಆಮೇಲೆ ಇದನ್ನ ಉಪ ಬೆಳೆಯಾಗಿ ಬೆಳೀತಿರೋದು, ತೆಂಗಲ್ಲಿ ಅಡಿಕೆಲಿ ಎಲ್ಲ ಉಪ ಬೆಳೆಯಾಗಿ ಬೆಳೀತಿರೋದ್ರಿಂದ ನಿಮಗೆ ಅಡಿಷನಲ್ ಇನ್ಕಮ್ ಬರುತ್ತೆ ಈ ಬೆಳೆ ಬೆಳೆಯೋದ್ರಿಂದ. ಇದನ್ನ ದಕ್ಷಿಣ ಕನ್ನಡದಲ್ಲಿ ಜಾಸ್ತಿ ಬೆಳೀತಾ ಇದ್ರು. ಈಗ ನಾವು ದಕ್ಷಿಣ ಕನ್ನಡ ಅಲ್ದಲ್ಲೇ ಈ ಸೌತ್ ಬೇರೆ ರೀಜನ್ಸ್ಗಳನ್ನು ಕವರ್ ಮಾಡ್ತಾ ಇದೀವಿ. ತುಮಕೂರು, ಮೈಸೂರು, ಮಂಡ್ಯ ಮತ್ತೆ ದಾವಣಗೆರೆ ಈ ಪ್ಲೇಸಸ್ಗಳನ್ನು ಈ ಸಲ ಕವರ್ ಮಾಡ್ತಾ ಇದೀವಿ. ಅಲ್ಲೂ ಕೂಡ ರೈತರುಗಳು ಆಸಕ್ತಿ ತೋರಿಸಿ ಬಂದು ಬೆಳೀತಾ ಇದ್ದಾರೆ. ಈಗ ಅಲ್ಲೂ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ ಸ್ಲೈಟ್ ಆಗಿ. ಸರ್ ಇದು ಮಾರ್ಕೆಟ್ ಅಂತ ಅಂದ್ರೆ ಈಗ ಪ್ರೆಸೆಂಟ್ಲಿ ನಾವೇ ಬಂದ್ಬಿಟ್ಟು ಪ್ರೊಕ್ಯೂರ್ ಮಾಡ್ತೀವಿ ರೈತರ ಹತ್ರ. ಈ ತರ ಒಣ ಬೀಜಗಳು ಏನಿರುತ್ತೆ ಅದನ್ನ ಬಂದ್ಬಿಟ್ಟು ನಾವೇ ಪ್ರೊಕ್ಯೂರ್ ಮಾಡ್ತೀವಿ. ಪ್ರೊಕ್ಯೂರ್ ಮಾಡಿ ಅವತ್ತಿನ ಇಂಟರ್ನ್ಯಾಷನಲ್ ಪ್ರೈಸ್ ಏನಿರುತ್ತೆ ಅದನ್ನ ನೋಡ್ಕೊಂಡು ಅದು ಏನ್ ಪ್ರೈಸ್ ಇರುತ್ತೆ ಆ ಪ್ರೈಸ್ ನ ಕೊಟ್ಬಿಟ್ಟು ನಾವು ರೈತರ ಹತ್ರ ಖರೀದಿ ಮಾಡ್ತೀವಿ. ಈ ಕೋಕೋ ಬೀಜ ಒಣಗಿಸಿ ರೈತರು ಕೊಟ್ಟಾದ್ಮೇಲೆ ಫ್ಯಾಕ್ಟ್ರಿಲಿ ಏನಾಗುತ್ತಪ್ಪ ಅಂತಂದ್ರೆ ಈ ಔಟರ್ ಪಾರ್ಟ್ನ ತೆಗಿತಾರೆ. ಇದಕ್ಕೆ ನಿಬ್ ಅಂತ ಕರೀತಾರೆ. ಈ ನಿಬ್ಬನ್ನ ಕ್ರಶ್ ಮಾಡಿದಾಗ ಇದರಿಂದ ಕೋಕೋ ಮಾಸ್ ಅಂತ ಬರುತ್ತೆ, ಮತ್ತೆ ಕೋಕೋ ಪೌಡರ್ ಬರುತ್ತೆ, ಮತ್ತೆ ಕೋಕೋ ಹಸ್ಕ್ ಬರುತ್ತೆ. ಈ ಮೂರನ್ನು ಇದರಲ್ಲಿ ಕೋಕೋ ಮಾಸು ಮತ್ತೆ ಕೋಕೋ ಪೌಡರು ಮತ್ತೆ ಕೋಕೋ ಬಟರ್ ಇವು ಮೂರನ್ನು ಯೂಸ್ ಮಾಡಿ ಚಾಕ್ಲೇಟ್ನ ಪ್ರೊಡ್ಯೂಸ್ ಮಾಡ್ತಾರೆ. ಸೊ ನಿಮಗೆ ಏನಾದರೂ ಕೋಕೋ ಗಿಡಗಳು ಬೇಕು ಅಂತ ಅಂದರೆ ನಮ್ಮಲ್ಲಿ 4 ನರ್ಸರಿಗಳಿದ್ದಾವೆ. ಒಂದು ಬಂದು ಹಾಸನಲ್ಲಿ ಪಾಳ್ಯ ಅಂತ ಹೇಳ್ಬಿಟ್ಟು, ಆ ಪಾಳ್ಯ ಅನ್ನೋ ರೀಜನಲ್ಲಿ ನಿಮಗೆ ಗಿಡ ಸಿಗುತ್ತೆ. ಅದು ಬಿಟ್ಟರೆ ಇನ್ನೊಂದು ಗುಬ್ಬಿಲಿ, ತುಮಕೂರು ಡಿಸ್ಟಿಕಲ್ಲಿ ಗುಬ್ಬಿಲಿ ಸಿಗುತ್ತೆ. ಇನ್ನೊಂದು ಬಂದು ಚಿತ್ರದುರ್ಗದಲ್ಲಿ ಸಿಗುತ್ತೆ. ಇನ್ನೂ ಒಂದು ಪ್ಲೇಸ್ ಬಂದು ಮಂಡ್ಯದಲ್ಲಿ ತೂಬಿನಕೆರೆ ಅಂತ ಹೇಳ್ಬಿಟ್ಟು ಅಲ್ಲಿ ಸಿಗುತ್ತೆ. ಒಂದು ಗಿಡಕ್ಕೆ 12 ರೂಪಾಯಿ ಆಗುತ್ತೆ. ಸೊ ನೀವೇ ಬಂದ್ಬಿಟ್ಟು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೇಕು ಆ ಪ್ಲೇಸಸ್.